ಪಟ್ಟಣದ ಕನ್ನಡ ಭವನದಲ್ಲಿ ಗುರುವಾರ ಪತ್ರಕರ್ತರ ಸಂಘ ಹಾಗೂ ರವಿ ಬೆಳಗೆರೆ ಅಭಿಮಾನಿಗಳ ಬಳಗದಿಂದ ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಿರ್ದೇಶಕರಾದ ಜಿ ಶ್ರೀನಿವಾಸ್ ಮಾತನಾಡಿ, ಅಲ್ಪ ಅವಧಿಯಲ್ಲೇ ತನ್ನ ಅಕ್ಷರ ಜೋಡಣೆಯ ಮೂಲಕ ಜನರ ಮನಸ್ಸಿನಲ್ಲಿ ನೆಲೆಸಿ ತನ್ನದೇ ಅಭಿಮಾನಿಗಳ ಬಳಗವನ್ನು ರೂಪಿಸಿಕೊಂಡ ಮಾಧ್ಯಮ ಲೋಕದ ದಿಗ್ವಿಜಯರಾಗಿ ಬೆಳೆದು ರಾಜ್ಯದಲ್ಲಿ ಅನೇಕ ವಾರಪತ್ರಿಕೆಗಳ ಉದಯಕ್ಕೆ ಪ್ರಮುಖ ಕಾರಣರಾದ ಕೀರ್ತಿ ತನ್ನದಾಗಿಸಿಕೊಂಡಿದ್ದಾರೆ ಎಂದರು. ಅದೇ ರೀತಿ ಜನಸಂಸ್ಥಾನ ಸಂಸ್ಥೆ ಸಂಸ್ಥಾಪಕರಾದ ವಿರೂಪಾಕ್ಷಪ್ಪ ಮಾತನಾಡಿ, ನಾಡಿನಲ್ಲಿ ಅಸಂಖ್ಯಾತ ಶಿಷ್ಯರನ್ನು ಸಂಪಾದಿಸಿದ್ದು ಬೆಳಗೆರೆಯು ಮಾಧ್ಯಮ, ಚಿತ್ರರಂಗ, ದೃಶ್ಯ ಮಾಧ್ಯಮ, ಸಾಹಿತ್ಯ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಅನೇಕರಿಗೆ ಓದುವ ಹವ್ಯಾಸ ಬೆಳೆಸಿದ್ದು ಇವರು ಬರವಣಿಗೆ ಶಕ್ತಿಗೆ ಸಾಕ್ಷಿಯಾಗಿದೆ ಎಂದರು. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ರವಿ ಬೆಳಗೆರೆಯವರು ಪಕ್ಕದ ಆನಗೋಲ್ ಕ್ಷೇತ್ರದವರು, ನಮ್ಮ ಜಿಲ್ಲೆಯವರು ಎಂದು ಹೇಳಲು ಖುಷಿಯಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ರವಿ ಬೆಳಗೆರೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಿಬಿ ಮಲ್ಲಿಕಾರ್ಜುನ್, ಹಿರಿಯ ಪತ್ರಕರ್ತರಾದ ಕೊಂಡಳ್ಳಿ ಮಹದೇವ್, ರಾಜಶೇಖರ್, ಎಚ್ ಮಹಾಂತೇಶ್, ಗಂಗಾಧರ್, ಕೊಂಡಳ್ಳಿ ಅಜ್ಜಪ್ಪ, ನೇರ್ಲಳ್ಳಿ ರವಿಕುಮಾರ್, ತಿರುಮಲೇಶ್, ಜಿಯವುಲ್ಲಾ, ಅನಿಲ್ ಕುಮಾರ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಿಎನ್ ಮಂಜಣ್ಣ, ಮುಖಂಡರಾದ ಮಹಮ್ಮದ್ ರಫಿ, ಮಾರುತಿ ಕುಮಾರ್, ರಾಮಾಂಜನೇಯ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್. 42 ಜನ ವೀರ ಯೋಧರು ತೀರೋದ ಸ್ಮರಣಾರ್ಥವಾಗಿ ಅದನ್ನ ನಿರ್ಮಾಣ ಮಾಡಿದ್ವಿ. ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮಾಡಿ ಅದನ್ನ ಜೈ ಜವಾನ್ ಸರ್ಕಲ್ ಅಂತ 18ರ ಅನುದಾನದಲ್ಲಿ ಅವ್ರು ಸುಮ್ಮನೆ ಘೋಷಣೆ ಮಾಡಿದ್ರು ಅಷ್ಟೇ. ಟವರ್ ಕಟ್ಟಿರಲಿಲ್ಲ, ಜನ ಕೊಟ್ಟಿರೋ ದುಡ್ಡಿನಿಂದ ಟವರ್ ಕಟ್ಟಿತ್ತು. ಅವತ್ತಿನಿಂದ ನಿರಂತರವಾಗಿ ರಾಷ್ಟ್ರ ದಿನಾಚರಣೆಗಳು, ರಾಜ್ಯ ದಿನಾಚರಣೆಗಳು ಇಂಥವೆಲ್ಲ ಅದೇ ನಡೀತಾ ಬಂದು ಇವತ್ತೇನಾದರೂ ರವಿ ಬೆಳಗೆರೆ ನಮ್ಮ ಮಲ್ಲಿಕಾರ್ಜುನ್ ಅವರು ಹೇಳಿದಂತೆ ಟಿವಿಯಲ್ಲಿ ಕ್ರೈಮ್ ಸ್ಟೋರಿ ಅಂತದನ್ನ ಶುರು ಮಾಡ್ತಾರೆ. ಆಮೇಲೆ ಇನ್ನೂ ಒಂದಷ್ಟು ಪತ್ರಿಕೆಗಳನ್ನ, ಕಾದಂಬರಿಗಳನ್ನ ಯಾವ ಬರೀತಾರೆ ಅಂದ್ರೆ, ಹಿಮಾಲಯನ್ ಬ್ಲಂಡರ್ ಅಂತ ಒಂದು ದೊಡ್ಡ ಅದ್ಭುತವಾದ ಕಾದಂಬರಿ ಬರೀತಾರೆ. ಆಮೇಲೆ ಪಾಪಿಗಳ ಲೋಕದಲ್ಲಿ ಅಂತ ಒಂದು ಕಾದಂಬರಿ ಬರೀತಾರೆ. ಅದಾದ ಮೇಲೆ ಮತ್ತೊಂದು ಯಾರು ನಾಥರಾಮ್ ಗೂಡ್ಸೆ ಬಗ್ಗೆ ಬರೀತಾರೆ. ಆಮೇಲೆ ಮಾಟಗಾಟಿ ಮತ್ತು ಬೇರೆ ಬೇರೆವೆಲ್ಲ, ಅಥವಾ ಒಂದ ಎರಡ ಅವ್ರನ್ನ ವರ್ಣಿಸಲಿಕ್ಕೆ ಆಗದೇ ಇಲ್ಲ ಅಷ್ಟು. ಅರಪನಹಳ್ಳಿಯಲ್ಲಿ ಒಂದ್ಸಾರಿ ಏನಾಗುತ್ತೆ ಅಂದ್ರೆ, ಬಂಗಾರವನ್ನ ಮೋಸ ಮಾಡುವಂತ ಕೊರಚ ಸಮುದಾಯದವರು ಒಂದು ಸಂದರ್ಭದಲ್ಲಿ ಅವ್ರನ್ನ ಪತ್ತೆ ಮಾಡ್ಬೇಕಂತ ವ್ಯಾಪಾರಕ್ಕಂತಲೇ ಆತ ಬರ್ತಾನೆ. ಅವ್ರ ಮಧ್ಯೆ ಜಗಳ ಆಗುತ್ತೆ. ಈ ಅಪ್ಪ ಏನ್ ಮಾಡ್ತಾನೆ, ಶೂಟ್ ಮಾಡ್ತಾನೆ, ಒಬ್ಬನ ಕಾಲಿಗೆ ಬೀಳುತ್ತೆ. ಅದನ್ನ ಕೆಲವು ಪತ್ರಿಕೆಯವರು ಏನ್ ಮಾಡ್ಬಿಟ್ರು, ಮರ್ಡರ್ ಮಾಡಿದಾನೆ ಅಂತ ಅದೊಂದು ಮರ್ಡರ್ ಕೇಸ್ ನಲ್ಲಿ ಬುಕ್ ಆಗ್ತಾನೆ, ಕೇಸು ಆಗುತ್ತೆ. ಅಲ್ಲಿನ SP ಕೂಡ FIR ಬರೆಯುವಾಗ ಅವರು ಕರೆಕ್ಟ್ ಆಗಿ ಬರ್ದಿರ್ತಾರೆ. ಆದ್ರಿಂದ ಬಚಾವಾಗ್ತಾರೆ. ಬಚಾವಾಗಿ ಅವನಿಗೆ ಶಿಕ್ಷೆ ಆಗುತ್ತೆ, ಯಾರಿಗೆ ಗುಂಡ್ಬಡಿಸ್ಕೊಂಡವರಿಗೆ ಶಿಕ್ಷೆ ಆಗುತ್ತೆ. ಒಟ್ಟಲ್ಲಿ ಒಂದಲ್ಲ ಒಂದು ವಿವಾದದಲ್ಲಿ ವಿವಾದವನ್ನು ತೊಡಗಿಸಿಕೊಂಡು ಅದ್ಭುತವಾಗಿ ಬರೆದಿರ್ತಂತ ವ್ಯಕ್ತಿ. ಮಾಂತ್ರಿಕರ ಬಗ್ಗೆ ಬರೀತಾರೆ, ಅದ್ಭುತವಾದ ಹಿಟ್ ಆಗುತ್ತೆ. ಭಾರಿ ಪ್ರತಿ ವಾರನೂ ಕೂಡ ರವಿ ಬೆಳಗೆರೆಯವರ ಹಾರಿ ಬೆಂಗಳೂರು ಯಾವಾಗ ಬರುತ್ತಂತ ಕಾಯ್ತಾ ಇದ್ರು. ಇಲ್ಲಿಯೂ ಕೂಡ ಮೊಳಕಾಲ್ಮೂರಿಗೆ ಒಬ್ರು ಪ್ರಸನ್ನ ಅಂತ ಒಬ್ರು ಏಜೆನ್ಸಿ ತಗೊಂಡಿದ್ರು, ಪ್ರಸನ್ನ ಕುಮಾರ್ ಅಂತ. ನಾವೆಲ್ಲ ಕಾಯ್ತಿದ್ವಿ ಆ ರೀತಿಯಲ್ಲಿ. ಆಮೇಲೆ 2001-2ರ ಮಧ್ಯದಲ್ಲಿ ಕಾರ್ಗಿಲ್ ಯುದ್ಧ ಶುರುವಾಗುತ್ತೆ. ಕಾರ್ಗಿಲ್ ಯುದ್ಧ ಸತ್ಯಾನ್ವೇಷಣೆಯ ವರದಿಯನ್ನ ತರಲಿಕ್ಕೆ ಕಾರ್ಗಿಲ್ಗೆ ಹೋಗ್ತಾರೆ. ಆಮೇಲೆ ಅಲ್ಲಿ ವಿವರವಾದ ಫೋಟೋಗಳನ್ನು ತರ್ತಾರೆ. ಆಮೇಲೆ ಅಗ್ನಿ ಶ್ರೀಧರ್ ಬೇರೆ ಕೂಡ ಪತ್ರಿಕೆಗಳ ಮಧ್ಯೆ ವೈಮನಸ್ಸು ಇರ್ತಾರೆ. ರವಿ ಬೆಳಗೆರೆ ಹೋಗೇ ಇಲ್ಲ, ಎಲ್ಲ ಸುಳ್ಳು, ಎಲ್ಲೋ ಕಲೆಕ್ಟ್ ಮಾಡ್ಕೊಂಡ್ರ ಫೋಟೋ ತಂದು ವೈಭವೀಕರಣವಾಗಿ ಬರೀತಾರೆ. ಇವೆಲ್ಲ ಬರ್ತವೆ. ಆದ್ರೂ ಕೂಡ ಅದಕ್ಕೇನು ಪ್ರತಿಕ್ರಿಯೆ ಕೊಡಲ್ಲ. ಅದಾದ ಮೇಲೆ ಅವರ ವರದಿಗಳನ್ನ ನಾವು ಓದಿದ್ದಕ್ಕಾಗಿ ನಮ್ಮೂರಿನ KEB ಸರ್ಕಲ್ ನಲ್ಲಿ ರವಿ ಬೆಳಗೆರೆ ಕಾರಣ ಆ ಒಂದು ಸರ್ಕಲ್ ಕಟ್ಟೋದಕ್ಕೆ ನಾವೆಲ್ಲ, ನಮ್ದೊಂದು ಹುಡುಗರು ತಂಡ ಇತ್ತು ನಮ್ದು. ಅದಕ್ಕೊಂದು ಜನಮಿತ್ರ ಅಂತ ಸಂಘ ಮಾಡ್ಕೊಂಡ್ವಿ. ಏನಾದ್ರೂ ಜನ ಮೆಚ್ಚುವಂತದ್ದು ಒಂದು ಗುರುತು ಇರುವಂತ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕಾರಣ ಏನು ಅಂತಂದ್ರೆ, ಅವರು ನಮ್ಮೂರು, ನಮ್ಮನೆಯವರವರು,
ಈ ಮಣ್ಣಲ್ಲಿ ಹುಟ್ಟಿದಂಥವ್ರು. ರವಿ ಬೆಳಗೆರೆದು ಆಗಲ್ಲ. ಅವರ ತಾಯಿಗೇನು ತಮ್ಮ ಮನೆ ಬೆಳಗೆರೆ ಆಗಿರುತ್ತೆ, ಮತ್ತೆ ಕೃಷ್ಣಶಾಸ್ತ್ರಿಗಳೇನು ಅವ್ರ ಮಾವ ಸೋದರ ಮಾವರಾಗ್ತಾರೆ. ಹಾಗಾಗಿ ಅವರ ದೊಡ್ಡ ಹೆಸರು ಇವತ್ತಿಗೂ ಕೂಡ ಸಾಹಿತ್ಯ ವಲಯದಲ್ಲಿ ಬಹಳ ದೊಡ್ಡ ಹೆಸರು ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು. ಹಾಗಾಗಿ ಅವರ ಮಾವನ ಸೋದರ ಮಾವನ ಪ್ರೀತಿಯಿಂದ ಬೆಳಗೆರೆ ಅಂತ ಅವ್ರ ಹೆಸರು ಇಟ್ಕೊಳ್ತಾರೆ. ಬಹಳ ಜನ ಹಂಗೆ ಅನ್ಕೊಳ್ತಾರೆ. ಅಂದ್ರೆ ನಮ್ಮವರು ನಮ್ಮ ಆಂಗಲವರು ಜೊತೆಗೊಂದೇನು ಅಂತಂದ್ರೆ ಸುಮಾರು ಬಾರಿ ಮೊಳಕಾಲ್ಮೂರಿಗೆ ಬಂದೋಗಿರೋದು. ಬಹಳಷ್ಟು ಸಾರಿ ಮೊಳಕಾಲ್ಮೂರಿಗೆ ಬಂದೋಗಿರೋದು. ನಮ್ಮ KG ವೆಂಕಟೇಶ್ವರ ಸುಮಾರು ಸಾರಿ ಬಂದೋಗಿರೋದು. ಅಂಥವ್ರು ಇವತ್ತು ಒಂದು ಪತ್ರಿಕೆಯನ್ನು ವಿಶಿಷ್ಟವಾಗಿ ಗುರುತಿಸುವಂಥದ್ದು. ಯಾಕಂದ್ರೆ ಆ ಹಿಂದೆ ನಮ್ಮ ಲಂಕೇಶ್ ಅವರು ಪತ್ರಿಕೆಯನ್ನು ಮಾಡ್ತಾರೆ, ಲಂಕೇಶ್ ಪತ್ರಿಕೆ ಅಂತ. ಆ ನಂತರದಲ್ಲಿ ಅದು ಒಂದು ಶೈಲಿಯ ಪತ್ರಿಕೆ, ಅದು ಒಂದು ವರ್ಗವನ್ನ ಕಟ್ತಾ ಇದ್ದಂತ ಪತ್ರಿಕೆ ಲಂಕೇಶ್. ಆದ್ರೆ ಪ್ರತಿ ವರ್ಗಕ್ಕೂ ಕೂಡ ಮೂಲೆಯಲ್ಲಿ ಹಾಯ್ ಬೆಂಗಳೂರು ಅಂತ ಅಂದ್ರೆ ಮೂಲೆಯಲ್ಲೂ ಕೂಡ ಪತ್ರಿಕೆಯನ್ನು ಪರಿಚಯ ಮಾಡಿಸಿದ್ದು. ಆ ಮೂಲಕವಾಗಿ ಪತ್ರಿಕೆಗಳು ಹುಟ್ಟಿನ ಸಂಖ್ಯೆ ಜಾಸ್ತಿ ಆಗ್ತದೆ. ಬರಗಾಲ ಆಗಿತ್ತು. ಹೇಳ್ಬೇಕಂದ್ರೆ ಅವರಿಂದಲೂ ಲಕ್ಷಾಂತರ ಜನ ಶಿಕ್ಷರಂತಿದ್ರು. ನಾವು 90